ಫುಲ್ ಆಯಿತು ಪೈಪ್ ಇರುತ್ತೆ ಡಿಫೈರ್ ಮಾಡಿ ಯವಾ ಒಂದು ಗಂಟೆ ತಗೊಳ್ತಾ ಅಂತ ಈಗಿನ್ನು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ದೀರ ಎಲ್ಲರೂ? ಈಗ ಗಂಟೆ 11:30 ಮುಕ್ಕಾಲು ಅಷ್ಟು ಆಗ್ತಾ ಬಂತು. ನಾನು ಆ್ಯಕ್ಚುಲಿ ಇವತ್ತು ಇಂಥ ಇದರದ್ದು ವೀಡಿಯೋ ಮಾಡುವ ಅಂತ ಹೇಳಿದ್ದೆ, ಅಸೆಂಬಲ್ ಮಾಡೋದು, ಬಟ್ ಆಗಲ್ಲ, ಟೈಮ್ ಆಗ್ತಾ ಬಂತು. ನೋಡಿ ಸಪ್ರೇಟ್ ವೀಡಿಯೋ ಮಾಡ್ತೇನೆ. ಹಾಗೆಯೇ ಈಗ ಅದು ಕೆಲಸ ಉಂಟು ನನಗೆ, ಪೈಪ್ ಫಿಕ್ಸ್ ಮಾಡಲಿಕ್ಕೆ ಎಲ್ಲ ತಂದಿಟ್ಟಿದ್ದೇನೆ. ಹಾಗೆ ಇದನ್ನು ಮಾಡುವ ಈಗ. ಹಾಗೆ ಇದನ್ನು ಈಗ ಇದರಲ್ಲಿ ಇದು ಮಾಡಿ ಕನೆಕ್ಟ್ ಏನೊಂದು ಮಾಡಿ ಫಿಕ್ಸ್ ಮಾಡಲಿಕ್ಕೆ ಉಂಟು. ಹಾಗೆ ಇದನ್ನು ಫಸ್ಟ್ ಮಾಡುವ. ತುಂಬ ದೊಡ್ಡ ಕೆಲಸ ಇದು ಮಾಡಲಿಕ್ಕೆಲ್ಲ, ಇದು ಮಾಡಲಿಕ್ಕೆ. ಈಗ ಟ್ರೈ ಮಾಡಿ ಇದಕ್ಕೀಗ ಬೆಂಕಿ ಹಚ್ಚಬೇಕು. ಈಸಿ. ಸೊ ಇದ್ರದ್ದು ಇದಾಯ್ತು ಅಂತ ಹೋಗ್ತದೆ. ಈಗ ಮಣ್ಣು ಹಾಕಿ ಇದು ಮಾಡೋದು. ಹೇಳಿದಾಗೆ ಫುಲ್ ಆಯಿತು ಪೈಪ್ ಇರುತ್ತೆ ಡಿಫೈರ್ ಮಾಡಿ ಯವಾ ಒಂದು ಗಂಟೆ ತಗೊಳ್ತಾ ಅಂತ ಇನ್ನು ಹೋಗೋದು ಕೆಳಗೆ. ಇನ್ನು ಸೋಯಾ ಫ್ರೈ ಮಾಡಲಿಕ್ಕೆ ಉಂಟು. ಅದಾದ ನಂತರ ಮತ್ತೆ ಊಟ ಮಾಡಿ ಮತ್ತೆ ನೋಡೋ ಹೆದ್ದೆಲ್ಲ ಆಗ್ತದೆ ಅಂತ. ಹಾಗೆ ಇಲ್ಲಿಯ ಕೆಲಸ ಎಲ್ಲ ಆಯಿತು. ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಅದೇ ತುಂಬ ಇತ್ತು ಇದು ಮಾಡಲಿಕ್ಕೆ ಅಂತ, ಸರಿ ಮಾಡಲಿಕ್ಕೆ. ಹಾಗೆ ಇನ್ನು ಸಿಗುವ. ನಾನು ಕೆಳಗೆ ಹೋಗಿ ವೀಡಿಯೋ ಇಡ್ತೀವಿ. ಕೈಯೆಲ್ಲ ಒನ್ ಟೈಪ್ ಆಗಿದೆ. ಇದನ್ನು ಒಮ್ಮೆ ಕ್ಲೀನ್ ಮಾಡಬೇಕು, ಇಲ್ಲದೆ ಕ್ಯಾಮರಾ ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ನು ಇದೆಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತಾನೆ. ಹಾಗಾಗಿ ಕೆಲಸ ಎಲ್ಲ ಆಯಿತು. ಸೆಕೆ ಹಾಗೆ ಇದೊಂದಾಯಿತು. ಅಲ್ಲಿ ತುಂಬ ಇದೇನು ಮತ್ತೆ ನೋಡಬೇಕಷ್ಟೊಮ್ಮೆ ಟೆಸ್ಟಿಂಗ್ ಮಾಡಿ ಹಾಗೆ ಬಂದಿದೆ ಅಂತ. ಸೊ ನೋಡುವ ಮತ್ತೆ. ಈಗೇನು ಏನು ಕೆಳಗೆ ಹೋಗೋದಲ್ಲ, ಹೀಗೆ ಸಾಕಾಯಿತು ಮಾರೆ ಇಲ್ಲಿ ಇದು ಮಾಡಿ. ಇಟ್ಸ್ ಟೂ ಟಫ್ ಮ್ಯಾನ್, ಇಟ್ಸ್ ಟೂ ಟಫ್ ಹಾಗೆ. ಬಟ್ ಕರೆಕ್ಟ್ ಆಯ್ತಲ್ಲ. ನೋಡುವ ಮತ್ತೆ ಟೆಸ್ಟಿಂಗ್ ಮಾಡಿ ನೋಡುವ ಹೇಗಾಗ್ತದೆ ಅಂತ. ಹಾಗೆ ಇವತ್ತು ಸ್ವಲ್ಪ ಮೋಡ ಉಂಟು. ಹಾಗೆ ತುಂಬ ಸೆಕೆ, ಇವತ್ತು ತುಂಬ ಸೆಕೆ ಇಲ್ಲಿ ಮೋಡ ಇದ್ದ ಕಾರಣ. ಹಾಗೆಲ್ಲ ಕತೆ ಈಗ ಇಲ್ಲಿದು.
ಹೀಗಂಟಿಲ್ಲ ಇದನ್ನು ಆಚೆ ಏನೋ ಒಂದು ಸ್ವಲ್ಪ ಆಚೀಚೆ ಆದಾಗ ಆಗ್ತುಂಟು. ಬಟ್ ನೋ ವರೀಸ್, ಇದನ್ನೆಲ್ಲೊಮ್ಮೆ ಸರಿ ಮಾಡಿ ಸಿಗ್ತೇನೆ ನಾನು. ಬಿಸಿಲು ಗಟ್ಟಿ ಆಯ್ತದೆ, ಹಾಗೆ ತೊಂದರೆ ಇಲ್ಲ. ಬಾ ಇಲ್ಲ ತುಂಬ ಕಿರ್ ಹಕ್ಕಿಗಳು ಹಕ್ಕಿ. ಹಸಿವು ಆಗ್ತದೆ ಮಾಡ, ಹಸಿವು. ಅದೇ ಇದು ಹಾಕಿದ್ದು ನಾನು ಗೇಟ್. ಎಸ್, ಇನ್ನೆಂತಾರು ಮಾಡುವಾಗಷ್ಟೇ. ಒಳಗೆ ಒಂದಾಯಿತು, ಗಂಟೆ ಒಂದಾಗ್ತಾ ಬಂತು 12:15. ಇವತ್ತೆಂತ ಎಡಿಟ್ ಮಾಡಿ ಹೋಗಲಿಲ್ಲ, ಇದ್ದೇ ಏನು ಇದೆಲ್ಲ ಮಾಡಿ. ಹಾಗೆ ಏನು ಸಿಗ್ದೇನೆ ಸೋಯಾಬೀನಿ ಮಾಡುವಾಗ ನೀವು ಹೋಗಿ ಸೋಯಾ ಫ್ರೈ ಮಾಡ್ತಾ ಇದ್ದೇನೆ, ಆಗ್ತಾ ಉಂಟು. ಶಶಿಕಾಂತ್ ಅವರು ಏನೋ ಒಂದು ಪದಾರ್ಥ ಮಾಡಲಿಕ್ಕೆ ಹೊರಟಿದ್ದಾರೆ, ಬಟ್ ಈಗ ಕರೆಂಟ್ ಇಲ್ಲ, ಹಾಗೆ ಅರ್ಧದಲ್ಲಿ ಸ್ಟ್ರಕ್ ಆಗಿದೆ. ಅವರಿಗೆ ಮಾಡಲಿಕ್ಕೆಲ್ಲ ಇದೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಬಟ್ ಕರೆಂಟ್ ಇಲ್ಲ ಅಂತೇಳಿ. ಕರೆಂಟ್ ಇಲ್ಲ ಅಂತೆಲ್ಲ, ಕರೆಂಟ್ ಇಲ್ಲ. ಅದೇ ಹಾಗೆ ನಾನಂದು ಸೋಯನ್ನು ಮಾಡಿಬಿಡು ಮತ್ತೆ ಮಾಡಲಿ ಯಾರಿಗೆ. ಇದಾಯಿತು, ಏನು ಊಟ ಮಾಡೋದು? ಅವ್ರದ್ದೊಂದು ಪದಾರ್ಥ ಆಗಿಕೊಂಡು ಅದೆಲ್ಲ ಅದನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ, ಮತ್ತೆ ನೋಡ. ನಮ್ದಿಂದ ಹೇಗೆ ಇದು ಸಾರು ಮಾಡಿದ್ರು, ಬಟ್ ಕರೆಂಟ್ ಬರಲಿಲ್ಲ. ಈಗ ಎಷ್ಟುಂಟು ಆ್ಯಕ್ಚುಲಿ ಒಳ್ಳೆ ಆಗ್ತದೆ ನೋಡಲಿಕ್ಕೆ ಅಂತ ಇಲ್ಲ, ಇದು ತಿನ್ನಲಿಕ್ಕೆ ಸಹ ಆ್ಯಕ್ಚುಲಿ ಒಳ್ಳೆಯದು. ಸೊ ನಾನು ಊಟ ಮಾಡೋದು, ಊಟ ಎಲ್ಲ ಮಾಡಿ ಅದರಿಂದ ಸಿಗ್ತೇನೆ ಮತ್ತೆ. ಆದರೆ ಸಂಜೆ ಹಾಗೆ ಸಿಗ್ತೇನೆ ಮತ್ತೆ. ಹಾಗೆ ಈಗ ನಾನು ರೂಮಿಗೆ ಬಂದಿದ್ದೇನೆ. ನನಗೆ ಈಗ ಸ್ವಲ್ಪ ಈ ವಿಡಿಯೋನ ಎಡಿಟ್ ಮಾಡಲಿಕ್ಕೆ ಉಂಟು ಅಷ್ಟೇ. ಮತ್ತು ಇದರದ್ದು ಕೆಲಸ ಮುಗಿಲಿಲ್ಲ, ಸ್ವಲ್ಪ ಕೆಲಸ ಉಂಟು, ಅದನ್ನು ಮಾಡಬೇಕು. ಹಾಗೆ ಮತ್ತೊಂದು ಹೇಳಲಿಕ್ಕಿತ್ತು ನನಗೆ, ಆಗ ಮೆಸೇಜ್ ಬಂತು, ಇದರದ್ದು ಅಸೆಂಬಲ್ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರೇ ಬರ್ತಾರಂತೆ ಅಸೆಂಬಲ್ ಮಾಡಲಿಕ್ಕೆ. ಹಾಗೆ ನಾನೀಗ ಮುಟ್ಲಿಕ್ಕೆ ಹೋಗಲಿಲ್ಲ. ಒಳ್ಳೆಯದಾಯ್ತು, ನೋಡ ಯಾವಾಗ ಬರ್ತಾರೆ ಅಂತ. 2-3 ಡೇಸಲ್ಲಿ ಟೆಕ್ನಿಷಿಯನ್ ಬರ್ತಾರೆ ಅಂತ ಇನ್ನೊಂದು ಮೆಸೇಜ್ ಬಂದಿದೆ, ಇನ್ನು ನೋಡಬೇಕಷ್ಟೇ. ಹಾಗೆಯೇ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಯಾವಾಗ ಹೇಳ್ತೇನಲ್ಲ, ಬಾಕಿ ವೀಡಿಯೋಸ್ ಎಲ್ಲ ಅದು ಸರಿ ನೋಡ್ತೀರಿ ಮೇಲೆ ಒಂದು 2 ದಿವಸದಿಂದ ವೀಡಿಯೋಸ್ ಬರ್ತಿಲ್ಲ. ಸೊ ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.